ಎಲ್ಲ ಬಂದಿದ್ದಕ್ಕೂ ತುಂಬಾ ಧನ್ಯವಾದಗಳು. ತುಂಬಾ ಖುಷಿ ಆಗ್ತಿದೆ ನನಗೆ, ಇಷ್ಟು ಜನ ಸೇರಿ ನೋಡಿ ತುಂಬಾ ಖುಷಿ ಆಗ್ತಿದೆ. ಆಸ್ಪತ್ರೆ ಸ್ಟಾರ್ಟ್ ಆಗಿ 25 ವರ್ಷ ಕಂಪ್ಲೀಟ್ ಆಗಿದೆ ಈ ವರ್ಷ. ಸೊ ಆಸ್ಪತ್ರೆ ಬಗ್ಗೆ ಹೇಳ್ಬೇಕಂದ್ರೆ, ಆಸ್ಪತ್ರೆ ಸ್ಟಾರ್ಟ್ ಆಗಿದ್ದು 2001 ಅಲ್ಲಿ. ಸೊ ಅವಾಗ 8 ರಿಂದ 10 ಬೆಡ್ಡಿಂದ ಸ್ಟಾರ್ಟ್ ಆಯಿತು. ಸೊ ಹಾಸ್ಪಿಟಲ್ ಸ್ಟಾಫ್ ಕಡಿಮೆ ಇತ್ತು. ಸೊ ಸದ್ಯಕ್ಕೆ ಸಣ್ಣ ಹಾಸ್ಪಿಟಲ್ ವಿತ್ ದೊಡ್ಡ ಗುರಿಯೊಂದಿಗೆ ಸ್ಟಾರ್ಟ್ ಆದ ಆಸ್ಪತ್ರೆ ಈಗ ಇಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಕ್ಕೆ ಮೇನ್ ರೀಸನ್ ಅಂದ್ರೆ ಎಲ್ಲ ಪೇಷಂಟ್ ಟ್ರಸ್ಟ್ ಏನಿತ್ತಲ್ಲ ಡಾಕ್ಟರ್ ಸುಧಾ ಬೆನಕಟ್ಟಿ ಹಾಗೂ ಡಾಕ್ಟರ್ ಅನಿತಾ ಅವ್ರ ಮೇಲೆ ಏನ್ ಪ್ರೀತಿ ವಿಶ್ವಾಸ ಏನಿತ್ತಲ್ಲ ಅದರಿಂದ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನಾನ್ ಬಂದು ಹೊಸಕೋಟೆಗೆ 10 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಸ್ಟಾರ್ಟಿಂಗ್ ಇಂದನೂ ಡಾಕ್ಟರ್ ಸುಧಾ ಬೆನಕಟ್ಟಿ ಅವ್ರ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಬಂದಿದ್ವಿ. ಮುಂದೆನೂ ನಡ್ಕೊಂಡು ಹೋಗೋಣ ಅಂತ ನಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯ. ಇಷ್ಟೊಂದು ಜನ ನಾನು ಚಿಕ್ಕ ಹುಡುಗರಿಂದ ನೋಡಿದ್ದೀನಿ, ಆಂಟಿ ಅಂತ ಹೇಳ್ಕೊಂಡು ಬಂದಿದ್ದೀನಿ. ನನ್ನ ಕ್ವಾಲಿಫಿಕೇಶನ್ ಅಲ್ಲಿ ರೇಡಿಯೋಲಜಿಸ್ಟ್. ನಾನು ಸ್ಕ್ಯಾನಿಂಗ್ ಮಾಡ್ತೀನಿ, ಭ್ರೂಣ ತಜ್ಞ. ನಾನು ಫೀಟಲ್ ಮೆಡಿಸಿನ್ ಅಲ್ಲಿ ಸ್ವಲ್ಪ ಸಬ್ ಸ್ಪೆಷಲೈಸೇಷನ್ ಮಾಡಿದ್ದೀನಿ ಮುಂಬೈಯಿಂದ. ಮಾಡಿ 1 ವರ್ಷ ಆಯಿತು ನಾನು ಇಲ್ಲಿ ಜಾಯ್ನ್ ಆಗಿದ್ದೀನಿ. ಇಲ್ಲೆಲ್ಲ ಸ್ಕ್ಯಾನಿಂಗ್ ರಿಲೇಟೆಡ್ ಅಲ್ಟ್ರಾಸೌಂಡ್ ರಿಲೇಟೆಡ್ ಇಂಟರ್ವೆನ್ಷನ್ಸ್ ಎಲ್ಲ ನಾನೇ ಮಾಡ್ತೀನಿ. ಇದು ನನ್ನ ಕ್ವಾಲಿಫಿಕೇಶನ್ ಅಷ್ಟೇ. ಬಟ್ ನಾನು ಬೆಳೆದಿದ್ದಿದೆ ಬಿಲ್ಡಿಂಗ್ ಅಲ್ಲಿ, ಇಲ್ಲೇ ಓಡಾಡ್ಕೊಂಡು ಎಲ್ಲರ ಮುಂದೆ ಬೆಳೆದಿದ್ದು. ಅನಿತಾ ಮ್ಯಾಮು ಅಷ್ಟೇ ನನಗೆ 14 ವರ್ಷದಿಂದ ಗೊತ್ತು. ಅವ್ರಿಗೂ ಸ್ಟಾರ್ಟಿಂಗ್ ನಾನು ಆಂಟಿ ಅಂತಿದ್ದೆ, ಈಗ ಮ್ಯಾಮ್ ಅಂತಿದ್ದೆ. ತುಂಬಾ ಖುಷಿ ಆಗುತ್ತೆ ಇಷ್ಟು ಫ್ಯಾಮಿಲಿಗಳು ನಮ್ಮ ಜೊತೆ ಇನ್ವಾಲ್ವ್ ಆಗಿದ್ದಾರೆ ಅಂತ. ಅದಕ್ಕೆ ಅವತ್ತೊಂದಿನ ನೋಡ್ತಿದ್ದೆ, ಅಲ್ಲೆಲ್ಲ ಬೇಬೀಸ್ ಫೋಟೋ ಶೂಟ್ ಮಾಡ್ತಿದ್ರು ಇಲ್ಲೇ 3rd ಫ್ಲೋರ್ ಅಲ್ಲಿ ಪಕ್ಕದ ರೂಮಲ್ಲಿ. ಅವಾಗ ನಾನು ನಮ್ಮ ಸಂಜುಗೆ ಹೇಳಿದೆ, ಇಲ್ಲೆಲ್ಲ ಸೇರಿಸ್ಬಿಟ್ಟು ಒಂದು ಕ್ಯಾಲೆಂಡರ್ ಮಾಡಿ ಅದನ್ನು ಕರೆದ್ಬಿಟ್ಟು ಒಂದು ಇವೆಂಟ್ ಮಾಡೋಣ, ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ನಿಮ್ಮ ಸಪೋರ್ಟ್ ಎಲ್ಲ ಇಷ್ಟು ವರ್ಷದಿಂದ ಇದೆ. ನನಗೆ ತುಂಬಾ ಗ್ರ್ಯಾಟಿಟ್ಯೂಡ್ ಇದೆ, ತುಂಬಾ ಥ್ಯಾಂಕ್ಸ್. ಇನ್ನೊಂದು ಸ್ಕ್ಯಾನ್ ಮಾಡ್ತಿದ್ದಾಗ ಎಷ್ಟೊಂದು ಸರಿ ನಮ್ಗೆ ಏನ್ ತಿಳಿದು ಬರುತ್ತೆ ಅಂದ್ರೆ, ಸ್ಕ್ಯಾನ್ ಮಾಡಿಸ್ಕೋತಾ ಇರೋ ತಾಯಿ ಇಲ್ಲೇ ಹುಟ್ಟಿದ್ದು ಇದೇ ಹಾಸ್ಪಿಟಲ್. ಒಂದೊಂದ್ಸರಿ ತುಂಬಾ ಖುಷಿನೂ ಆಗುತ್ತೆ, ತುಂಬಾ ದುಃಖನೂ ಆಗುತ್ತೆ ನಮ್ಮ ತಾಯಿ ಇದನ್ನ ನೋಡಿಲ್ಲ ಅಂತ. ಬಟ್ ಇದೇ ತರ ಮುಂದುವರ್ಸ್ಕೊಂಡು ಹೋಗೋಣ. ಅವ್ರದ್ದು ಏನೇನು ಆದರ್ಶಗಳಿತ್ತು ಅದರಿಂದನೇ ನಾವು ನಡೀತಾ ಇದ್ದೀವಿ. ಸರ್ವಿಸ್ ಓರಿಯೆಂಟೆಡ್ ಇದ್ದೀವಿ. ನಮ್ಗೆ ಏನಂದ್ರೆ ಇಲ್ಲಿ ಬಂದವರು ಎಲ್ಲಾನು ಇಲ್ಲೇ ಆಗ್ಲಿ, ನಮ್ಮ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ಈ ತರ ಎಕ್ಸ್ಪರ್ಟ್ ಕರೆಸಿ, ಆನಂದ್ ಪಾಟೀಲ್ ಸರ್ ಅಂತ ಎಕ್ಸ್ಪರ್ಟ್ಸ್ ಕರೆದು ಇಲ್ಲೇ ಸರ್ವಿಸ್ ಸಿಗ್ಲಿ ಅಟ್ ಅ ಕಾಸ್ಟ್ ದಟ್ ಎವ್ರಿ ಒನ್ ಕ್ಯಾನ್ ಅಫೋರ್ಡ್. ಈಗ ಟ್ರಸ್ಟ್ ಓಪನ್ ಮಾಡಿದ್ದೀವಿ ಲಾಸ್ಟ್ ಏಪ್ರಿಲ್ ಅಲ್ಲಿ, ಅಮ್ಮ ಬರ್ತ್ಡೇ ದಿನ. ಟ್ರಸ್ಟ್ ಮುಖಾಂತರ ಇನ್ನೂ ಪ್ರಾಜೆಕ್ಟ್ಸ್ ರಿಲೀಸ್ ಮಾಡ್ತೀವಿ, ಚಾರಿಟಬಲ್ ಪ್ರಾಜೆಕ್ಟ್. ಯಾವ ತರ ಅಂದ್ರೆ, ಯಾರ್ಯಾರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲೋ ಅಂಥವ್ರು ಟ್ರೀಟ್ಮೆಂಟ್ ನೋಡ್ಕೋತೀವಿ. ನೆಕ್ಸ್ಟ್ ಯಂಗ್ ಲೇಡೀಸ್ಗೆ ಯಾವ್ದಾದ್ರು ಕ್ಯಾನ್ಸರ್ ಡಯಾಗ್ನೋಸ್ ಆದ್ರೆ ಅವ್ರ ಟ್ರೀಟ್ಮೆಂಟ್ ನಾವು ಫುಲ್ ನಾವೇ ನೋಡ್ಕೋತೀವಿ. ಆಮೇಲೆ ಒಂದು ಮ್ಯಾಮೋಗ್ರಫಿ ಸ್ಟಾರ್ಟ್ ಮಾಡ್ತೀವಿ. ಸೊ ಬ್ರೆಸ್ಟ್ ಸ್ಕ್ಯಾನಿಂಗ್ ಸರ್ವಿಸಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಅದ್ರ ತಿಂಗಳಲ್ಲಿ 1 ಅಥವಾ 2 ದಿನ ಫ್ರೀ ಸ್ಕ್ಯಾನ್ಸ್ ಇರುತ್ತೆ. ಇದೆಲ್ಲ ಪ್ಲಾನ್ ಅಲ್ಲಿ ಇದೆ. ಒಂದು ಬೋರ್ಡ್ ಆಫ್ ಟ್ರಸ್ಟೀಸ್ ಮಾಡಿ ಒಂದು ಇನ್ನೂ ಎಕ್ಸ್ಪರ್ಟ್ಸ್ ಅಂತಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡೋಣ, ಎಲ್ರಿಗೂ ಸರ್ವಿಸಸ್ ಸಿಗಲಿ ಅಂತ ನಮ್ಮ ಆಸೆ. ಥ್ಯಾಂಕ್ ಯು, ನಿಮ್ಮ ಸಪೋರ್ಟ್. ಹಾಸ್ಪಿಟಲ್ ನಮ್ಮ ಮನೆ ತರ ಇದೆ. ಸರಿತಾ ಕೂಡ ನಮ್ಮ ಫ್ಯಾಮಿಲಿ ಡಾಕ್ಟರ್ ತರ ಆಗ್ತಿದ್ದಾರೆ. ಸರ್ ಕೂಡ ಎಲ್ಲ ಬಂದಾಗ ತುಂಬಾ ಸಲ ಪರಿಚಯ ಆಗಿ ಮಾತಾಡ್ಬಿಡಿ ಎಲ್ಲ ತುಂಬಾ ಚೆನ್ನಾಗಿದೆ. ಅಂಡ್ ಎಷ್ಟು ಜನನ ನಾವು ಕಳಿಸ್ತೀವಿ, ರೆಫರ್ ಮಾಡಿದೀವಿ ಅಂದ್ರೆ ಲೆಕ್ಕ ಇಲ್ಲ. ಬಂದವರೆಲ್ಲ ತುಂಬಾ ಚೆನ್ನಾಗಿತ್ತು, ನಮ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದ ರೀತಿ ನಮ್ಗೆ ತುಂಬಾ ಚೆನ್ನಾಗಿತ್ತು, ಇಲ್ಲಿ ಮಾತಾಡ್ಸಿದ ರೀತಿ ಅಂತ ಹೇಳ್ತಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ದಿಸ್.